ಹಾಯ್ ಹಲೋ ನಮಸ್ಕಾರ. ಇದು ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಬಂದಿದ್ದೀವಿ ಅಂದ್ರಳ್ಳಿ ಕುವೆಂಪು ನಗರಲ್ಲಿ ಲೊಕೇಟ್ ಆಗಿರೋವಂಥ 3040 ಬಿಲ್ಡ್ ಆಗಿರೋಂಥ ಮನೆ. ಇದು ಬಂದು ಈಸ್ಟ್ ಫೇಸಿಂಗ್ ರೋಡ್ ಸಿಗುತ್ತೆ ನಿಮಗೆ ಈ ಮನೆಯಲ್ಲಿ 2 BHK 3 ಮನೆ ಇದೆ, 1 ಸಿಂಗಲ್ BHK ಇದೆ. ನೀವು ರೆಂಟ್ಗೂ ಕೊಡ್ಬೋದು, ನೀವು ಉಳ್ಕೋಬೋದು. ಇಡೀ ಮನೆನ ನಾನು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ರೆಡಿ ಇದ್ದೀರಾ? ಬನ್ನಿ ಹೋಗೋಣ. ಬನ್ನಿ, ಇಡೀ ಮನೆನ ನಾನು ನಿಮ್ಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಪಾರ್ಕಿಂಗ್ ಏರಿಯಾ. ನಿಮಗೆ ಡಬಲ್ ಗೇಟ್ 2 ಇದೆ ಮತ್ತು ಒಂದು ಸಿಂಗಲ್ ಗೇಟ್ ಇದೆ. ಇಲ್ಲಿ ನೀವು 2 ಕಾರ್ನ ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು, ಹಾಗೆ 2 ವೀಲರ್ ಪಾರ್ಕ್ ಮಾಡ್ಕೋಬೋದು. ಬನ್ನಿ ನೀಟಾಗಿ ನಿಮ್ಗೆ ತೋರಿಸ್ತೀನಿ. ಕಾಣಿಸ್ತಿದೆಯಲ್ಲ ಎಷ್ಟು ಸ್ಪೇಸಿಯಸ್ ಆಗಿದೆ. ಆಲ್ರೆಡಿ ಒಂದು ಇಲ್ಲಿ ನಿಮಗೆ ಸೆಲೋರಿಯಾ ನಿಂತಿದೆ, ಅದರ ಪಕ್ಕದಲ್ಲಿ ಇನ್ನೊಂದು ಕಾರು ಹಾಕೋಬೋದು. ಅದರ ಪಕ್ಕದಲ್ಲಿ ನಿಮಗೆ ಗ್ಯಾಸ್ ಪ್ರಾವಿಷನ್ ಇಲ್ಲೇ ಕೊಟ್ಟಿದ್ದಾರೆ. ಏನಂದರೆ ಎಲ್ಲ ಮನೆಗಳಿಗೂ ಏನು 4 ಮನೆಗಳಿದ್ದಾವೆ, ಆ ಮನೆಗಳಿಗೆ ಗ್ಯಾಸ್ ಕನೆಕ್ಷನ್ಸ್ ಇಲ್ಲೇ ಇದೆ. ನೀವು ಇಲ್ಲೇ ನೋಡ್ಬೋದು, ಮೀಟ್ರ್ ಬೋರ್ಡ್ ಇದೆ. ಮತ್ತು ಹಾಗೆ ಹಿಂದೆ ಬಂದು ತೋರಿಸ್ತೀನಿ ನೋಡಿ ಎಷ್ಟು ಸ್ಪೇಸಿಯಸ್ ಜಾಗ ಇದೆ. ಆರಾಮಾಗಿ ನಿಮಗೆ 8 2 ವೀಲರ್ಸ್ಗಳು ನಿಲ್ಲಿಸ್ಕೋಬೋದು, 2 ಕಾರ್ ನಿಲ್ಲಿಸ್ಕೋಬೋದು. ಆಮೇಲೆ ನಿಮಗೆ ಟ್ಯಾಂಕ್ ಸಂಪ್ ನೋಡಿ ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ಹೆಲ್ಪ್ ಮಾಡಿ ಸರ್, ಓಪನ್ ಮಾಡಿ ಸರ್. ಸಂಪ್ ನೋಡ್ಬೋದು, ಆಲ್ರೆಡಿ ನಿಮಗೆ ಸಂಪಲ್ಲಿ ನೀರಿದ್ದಾವೆ. ಅಂದರೆ ಬೋರ್ವೆಲ್ಲು ಇದೆ. ನಿಮಗೆ CMC ವಾಟ್ರು ಪ್ರಾವಿಷನ್ ಮಾಡಿದ್ದಾರೆ, ಕಾವೇರಿ ಕನೆಕ್ಷನ್ಸು ಇದೆ ನಿಮಗೆ. ಇಲ್ಲಿ ನಿಮಗೆ ಒಂದು ಡಬಲ್ ಬೆಡ್ರೂಮ್ ನಂದಿ ಬಾಗಿಲು ಮನೆ ಬರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ಇದು ಡಬಲ್ ಬೆಡ್ರೂಮ್. ಇಲ್ಲಿ ಇಂಟೀರಿಯರ್ಸ್ ಎಲ್ಲ ಆಗಿದೆ. TV ಕ್ಯಾಬಿನೆಟ್ ಇದೆ. ಇದ್ರ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ನೋಡಿ. ಬೆಡ್ರೂಮಲ್ಲಿ ಕೂಡ ನಿಮಗೆ ವಾರ್ಡ್ರೋಬ್ಸ್ಗಳಿದ್ದಾವೆ. ಬೆಡ್ರೂಮಲ್ಲಿ ವಾರ್ಡ್ರೋಬ್ಸ್ಗಳಿದ್ದಾವೆ ನೋಡಿ. ಒಂದು ನೀವು ಕ್ವೀನ್ ಸೈಜ್ ಕಾಟ್ನ ಆರಾಮಾಗಿ ಹಾಕ್ಬೋದು. ಇಲ್ಲಿ ಕೂಡ ನಿಮಗೆ ಏನಾದರೂ ಸಣ್ಣ ಪುಟ್ಟ ಪುಸ್ತಕಗಳಾಗ್ಬೋದು, ಶೋ ಪೀಸ್ಗಳಿಡೋದಕ್ಕೆ ಒಂದು ಚಿಕ್ಕದಾಗಿ ಸೆಲ್ಫ್ ಮಾಡಿದ್ದಾರೆ. ಆಮೇಲೆ ಹಾಲ್ ತೋರಿಸ್ತೀನಿ ನೋಡಿ ನಿಮಗೆ. ಹಾಲ್ ನೋಡಿ ಎಷ್ಟು ದೊಡ್ಡದಿದೆ. ಆರಾಮಾಗಿ ನೀವು 3 ಸೀಟರ್ ಸೋಫಾ ಹಾಗೆ ಸಿಂಗಲ್ ಸೀಟರ್ ಸೋಫಾಗಳು ಹಾಕ್ಬೋದು. ಅದರ ಪಕ್ಕದಲ್ಲಿ ನಿಮಗೆ ನೋಡಿ, ಇದು ಕಿಚನ್ನಲ್ಲೂ ಕೂಡ ನಿಮಗೆ ಇಂಟೀರಿಯರ್ಸ್ಗಳಾಗಿದ್ದಾವೆ ನೋಡಿ. ಗ್ರೈನೇಟ್ ಹಾಕ್ಸಿದ್ದಾರೆ. ಆಮೇಲೆ ನಿಮಗೆ ಟೈಲ್ಸ್ನ ಹಾಕಿದ್ದಾರೆ ನೋಡಿ, ಎಷ್ಟು ಸ್ಪೇಸಿಯಸ್ ಆಗಿದೆ. ಮೇಲ್ಗಡೆ ಕೂಡ ನಿಮಗೆ ವಾರ್ಡ್ರೋಬ್ಸ್ಗಳು ಮಾಡಿದ್ದಾರೆ. ಕಿಚನಲ್ಲಿ ಎಲ್ಲ ಕಡೆ ಇದೆ, M ಶೇಪಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಹಾಗೆ ನಿಮ್ಗೆ ಇನ್ನೊಂದು ರೂಮ್ಗೆ ಹೋಗಿ ತೋರಿಸ್ತೀನಿ ನೋಡಿ. ಪೂಜಾ ರೂಮ್ ನೋಡಿ. ನಿಮಗೆ ಪೂಜಾ ರೂಮು ಫುಲ್ಲು ಟೀಕ್ ವುಡ್ಡಲ್ಲಿ ಮಾಡಿದ್ದಾರೆ. ಅದಕ್ಕೆ ಗ್ಲಾಸ್ ಹಾಕಿದ್ದಾರೆ. ಡಬಲ್ ಡೋರ್ ಪೂಜಾ ರೂಮ್. ಇಷ್ಟು ಟೀಕ್ ವುಡ್ಗಳನ್ನೇ ಬಳಸಿದ್ದಾರೆ. ನಿಮಗೆ ಅದರ ಪಕ್ಕದಲ್ಲಿ ಒಂದು ರೂಮ್ ಇದೆ. ಆರಾಮಾಗಿ ಕಿಂಗ್ ಸೈಜ್ ಬೆಡ್ನ ಹಾಕೋಬೋದು ನೀವು. ವಾರ್ಡ್ರೋಬ್ ಮಾಡಿದ್ದಾರೆ. ನಿಮಗೆ ಈ ರೂಮಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಕೆಲಸ ಇನ್ನೂ ನಡೀತಾ ಇದೆ, ಯಾವುದೇ ಫಿಟ್ಟಿಂಗ್ಸ್ಗಳನ್ನ ಇನ್ನೂ ಹಾಕಿಲ್ಲ. ಎಲ್ಲ ಮುಗಿದ್ಮೇಲೆ ಫೈನಲಲ್ಲಿ ನಿಮಗೆ ಫಿಟ್ಟಿಂಗ್ಸ್ಗಳು ಹಾಕ್ಕೊಡ್ತಾರೆ. ಒಳ್ಳೆ ಕಂಪ್ನಿ ಫಿಟ್ಟಿಂಗ್ಸ್ಗಳನ್ನ ಹಾಕ್ಕೊಡ್ತಾರೆ. ಮತ್ತು ಇಲ್ಲಿ ಈ ರೂಮಲ್ಲಿ ನಿಮಗೆ ಟೀಕ್ವುಡ್ ವಿಂಡೋ ಬರುತ್ತೆ. ಅದು ನಿಮಗೆ ಹೇಗೆ ಅಂತಂದರೆ ಗಾಳಿ ಬೆಳಕಿಗೆ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಮತ್ತು ಇಲ್ಲೊಂದು ನಿಮಗೆ ಕಾಮನ್ ಟಾಯ್ಲೆಟು ಕೂಡ ಇದೆ ನೋಡಿ. ಕಾಮನ್ ಟಾಯ್ಲೆಟ್ ಇದೆ. ಇದು ಗ್ರೌಂಡ್ ಫ್ಲೋರ್ ಆಯಿತು. ಬನ್ನಿ ಫಸ್ಟ್ ಫ್ಲೋರ್ನ ಡಬಲ್ ಬೆಡ್ರೂಮ್ ಮನೆಗೆ ಹೋಗೋಣ.
ಆಮೇಲೆ ಇಲ್ಲಿ ಕೂಡ ನಿಮಗೆ ಹೇಗೆ ಅಂತಂದರೆ ಸ್ಟೇರ್ ಕೇಸ್ ಪಕ್ಕದಲ್ಲಿ ನಿಮಗೆ ಜಾಗಗಳಿದ್ದಾವೆ. ಇಲ್ಲಿ ಒಂದಷ್ಟು ಈ ಜಾಗವನ್ನು ನೀವು ಯುಟಿಲೈಸ್ ಮಾಡ್ಕೋಬೋದು. ಮತ್ತು ಎಲ್ಲ ಸ್ಟೇರ್ ಕೇಸ್ನ ಎಲ್ಲ ಸ್ಟೆಪ್ಸ್ಗಳಿಗೂ ಗ್ರೈನೇಟ್ ಹಾಕಿದ್ದಾರೆ ನೋಡಿ. ಗ್ರೈನೇಟ್ ಡಬಲ್ ಕಲರ್ ಬ್ಲ್ಯಾಕ್ ವಿತ್ ರೆಡ್ ಹಾಕಿದ್ದಾರೆ. ಆಮೇಲೆ ಅಕ್ಕಪಕ್ಕನೂ ತುಂಬ ಮನೆಗಳು ಬಿಲ್ಟ್ ಹಾಕಿದ್ದಾವೆ ನೋಡಿ. ಈ ಸ್ಪೇಸ್ ನೋಡಿ ನಿಮಗೆ ಮನೆ ಹತ್ರ ಎಷ್ಟು ಸ್ಪೇಸಿಯಸ್ ಆಗಿದೆ. ಇದು ನಿಮಗೆ ಇಲ್ಲಿ ಶೂ ರ್ಯಾಕ್ ನೋಡಿ. ಇಲ್ಲಿ ಶೂ ರ್ಯಾಕ್ ಕೂಡ ಒಂದು ಮಾಡಿದ್ದಾರೆ. ನೋಡ್ಬೋದು. ವಾಲ್ಗೆ ಗ್ರೈನೇಟ್ ಹಾಕಿದ್ದಾರೆ. ಮತ್ತು ವಿಂಡೋಸ್ಗಳೆಲ್ಲ ನಿಮಗೆ ಟೀಕುಡ್ಡೇ ಬರುತ್ತೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಈಸ್ಟ್ ಫೇಸಿಂಗು ಡೋರ್ ಸಿಗುತ್ತೆ, ಮೇನ್ ಡೋರ್ ಸಿಗುತ್ತೆ. ನಿಮಗೆ ಫುಲ್ಲು ಕಾರ್ವಿಂಗ್ ಇತ್ತು, ಟೀಕುಡ್ಡಲ್ಲಿ ಕಾರ್ವಿಂಗ್ ಡೋರ್ ಮಾಡಿದ್ದಾರೆ. ಮತ್ತು ಮುಂದೆಗಡೆ ಸಿಟ್ಟಿಂಗ್ ಏರಿಯಾ ಕೂಡ ಮಾಡಿದ್ದಾರೆ. ಇಲ್ಲಿ ನಿಮಗೆ SS ರೈಲಿಂಗ್ಸ್ಗೆ SS ಯೂಸ್ ಮಾಡಿದ್ದಾರೆ. ಮತ್ತು 10 mm ಟಫಾನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಅಂದರೆ ಇದೇನು ಒಡೆದೋಗಲ್ವಾ ಅನ್ನೋ ಭಯ ಬೇಡ. ಟಫಾನ್ ಗ್ಲಾಸು ಅಷ್ಟು ಸುಲಭವಾಗಿ ಒಡೆದೋಗಲ್ಲ. ನೀವೇ ಏನಾದ್ರು ಸುತ್ತಿ ತಗೊಂಡು ಸ್ವಲ್ಪ ಜೋರಾಗಿ ಹೊಡೆದ್ರೆ ಹೊಡೆದೋಗುತ್ತೆ. ಓಕೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗಿ ನಿಮಗೆ ಮನೆ ತೋರಿಸ್ತೀವಿ. ಎಷ್ಟು ಜೈಜಾಂಟಿಕ್ಕಾಗಿ ಬಂದಿದೆ ಅಂದರೆ 30-40 ಫುಲ್ ಸೈಟಲ್ಲಿ ಈ ಫಸ್ಟ್ ಫ್ಲೋರಲ್ಲಿ ನಿಮ್ಗೆ ಮನೆ ಸಿಗುತ್ತೆ ನೋಡಿ. ಜಾಗ ಎಷ್ಟು ಸ್ಪೇಸಿಯಸ್ ಆಗಿದೆ ಅಲ್ಲ ನೋಡಿ. ಆಲ್ರೆಡಿ TV ಕ್ಯಾಬಿನೆಟ್ ರೆಡಿ ಆಗಿದೆ. ಕಿಚನ್ದು ಎಲ್ಲ ಇಂಟೀರಿಯರ್ಸ್ಗಳು ಆಗಿದೆ. ಕಿಚನ್ ಕ್ಯಾಬಿನೆಟ್ಗಳಾಗಿದ್ದಾವೆ ನಿಮಗೆ ನೋಡಿ. ಮೇಲ್ಗಡೆ ಕೂಡ ಆ ಚಿಮ್ನಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ನಿಮಗೆ ಕಬೋರ್ಡ್ಸ್ಗಳು ರೆಡಿಯಾಗಿದ್ದಾವೆ, ಕಾಣಿಸ್ತಿದೆ ಅಲ್ಲ. ಆಮೇಲೆ ಈ ಎಲ್ಲ ಡೋರ್ಗಳನ್ನು ನಿಮಗೆ ಸಾಫ್ಟ್ ಕ್ಲೋಸಿಂಗೇ ಮಾಡಿದ್ದಾರೆ. ಇದೆಲ್ಲ ನಿಮಗೆ ಸಾಫ್ಟ್ ಕ್ಲೋಸಿಂಗೇ ಬರುತ್ತೆ ನೋಡಿ. ಇಲ್ಲೂ ಕೂಡ ನಿಮಗೆ ಒಂದು ಯೂನಿಟ್ ಮಾಡಿದ್ದಾರೆ. ಅಂದರೆ ಕಿಚನ್ನ ಕೂಡ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಹಾಗೆ ಹಿಂದೆ ಬಂದು ತೋರಿಸ್ತೀನಿ ನೋಡಿ. ಪಕ್ಕದಲ್ಲಿ ನಿಮಗೆ ಯುಟಿಲಿಟಿ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿ ಬೇಕಾದ್ರೆ ನೀವು ಒಂದು ವೆಸಲ್ಸ್ ವಾಷಿಂಗ್ಗೆ ಒಂದು ಇದು ಮಾಡ್ಕೋಬೋದು. ಮತ್ತು ವಿತ್ ಸೇಫ್ಟಿ ಗ್ರಿಲ್ಗಳು ಹಾಕಿದ್ದಾರೆ. ಮತ್ತು ಇಲ್ಲಿ ಕೂಡ ನಿಮಗೆ ಒಂದು ಕ್ಯಾಬಿನೆಟ್ ಮಾಡಿದ್ದಾರೆ ಸ್ಟೋರೇಜ್ಗೆ ನೋಡಿ. ಸಾಫ್ಟ್ ಕ್ಲೋಸಿಂಗ್ ಎಲ್ಲ ನೋಡಿ ಎಷ್ಟು ನೀಟಾಗಿ ಕ್ಲೋಸ್ ಆಗ್ತಿದೆ. ಬೆಡ್ರೂಮ್ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ. ನಿಮಗೆಲ್ಲ ಟೀಕುಡ್ ವಿಂಡೋಸು. ಇಲ್ಲಿ ಕೂಡ ನಿಮಗೆ ಒಂದು ವಾರ್ಡ್ರೋಬ್ ಮಾಡಿದ್ದಾರೆ. ಫ್ಲಶ್ ಡೋರ್ಗಳು ಹಾಕಿದ್ದಾರೆ ರೂಮ್ಸ್ಗೆಲ್ಲ ನೋಡಿ. ಪೂಜಾ ರೂಮ್ ಕೂಡ ನಿಮಗೆ ಟೀಕುಡ್ಡಲ್ಲೇ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕೂಡ ಸ್ಪೇಸ್ ಚೆನ್ನಾಗಿ ಹಾಕಿದ್ದಾರೆ. ಟೈಲ್ಸ್ ವಿಟ್ರಿಫೈಡ್ ಹಾಕಿದ್ದಾರೆ. 2x4 ವಿಟ್ರಿಫೈಡ್ ಹಾಕಿದ್ದಾರೆ. ಅದರಲ್ಲಿ ನಿಮಗೆ ಗೋಲ್ಡನ್ ಬೀಡಿಂಗ್ ಕೊಟ್ಟಿದ್ದಾರೆ. ಒಂದು ಬೆಡ್ರೂಮ್ ನೋಡಿದ್ರಿ, ಇನ್ನೊಂದು ಬೆಡ್ರೂಮ್ ನೋಡಿ, ಮಾಸ್ಟರ್ ಬೆಡ್ರೂಮು ನೋಡಿ. ಮಾಸ್ಟರ್ ಬೆಡ್ರೂಮಲ್ಲಿ ವಾರ್ಡ್ರೋಬ್ ಆಲ್ರೆಡಿ ರೆಡಿಯಾಗಿದೆ. ನಿಮಗೆ ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ಅಟ್ಯಾಚ್ಡ್ ವಾಶ್ರೂಮಲ್ಲಿ ಇನ್ನು ಫಿಟ್ಟಿಂಗ್ಸ್ಗಳು ಯಾವುದೂ ಆಗಿಲ್ಲ. ವಾಲ್ ಟೈಲ್ಸ್ ಅಂತೂ ಸೂಪರಾಗಿ ಹಾಕಿದ್ದಾರೆ. ನಿಮ್ಗೆ ಅದೇ 2x4 ಬರುತ್ತೆ. ಕಾಂಬಿನೇಷನ್ನಲ್ಲಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ನಿಮಗೆ ಈಚೆಗಡೆ ನಾನು ಹೇಳಿದ್ನಲ್ಲ, ಇಟಾಲಿಯನ್ ಮಾರ್ಬಲ್ಲು ಮತ್ತು
ಸ್ಟೆಪ್ಸಿಗೆ ಗ್ರೈನೇಟು ಅದನ್ನು ಮ್ಯಾಚ್ ಮಾಡಿ ಎಷ್ಟು ನೀಟಾಗಿ ಹಾಕಿದ್ದಾರೆ. ಓಕೆ, ಬನ್ನಿ. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ ಇದ್ರ ಜೊತೆಗೆ. ನೋಡಿ, ಇಲ್ಲೊಂದು ವಾಶ್ ಬೇಷನ್ಗೆ ಪ್ಲೇಸ್ ಮಾಡಿದ್ದಾರೆ. ವಾಶ್ ಬೇಷನ್ ಬರುತ್ತೆ ನಿಮಗೆ. ಜೊತೆಗೆ ಇನ್ನೊಂದು ಕಾಮನ್ ಟಾಯ್ಲೆಟ್ ಇದೆ. ಆ ಕಾಮನ್ ವಾಶ್ರೂಮೇ ನಿಮಗೆ ಎಷ್ಟು ದೊಡ್ಡದಿದೆ ನೋಡಿ, ಸ್ಪೇಸಿಯಸ್ ಆಗಿದೆ. ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇದೆಯಾ? ಡೋರು ಇದೆಲ್ಲ ನಿಮಗೆ ಫ್ಲೆಶ್ ಡೋರ್ ಬರುತ್ತೆ. ಅದರಲ್ಲಿ ಸ್ವಲ್ಪ ಫೈಬರ್ ಮಿಕ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ವಾಶ್ರೂಮಲ್ಲಿ ಫೈಬರ್ ಮಿಕ್ಸ್ ಇದ್ದಾಗ ಅದರ ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ನೀರು ಅದ್ರ ಮೇಲೆ ಡೋರ್ ಮೇಲೆ ಬಿಡ್ತಾ ಇದ್ದಾಗ ಬೇರೆ ವುಡ್ಗಳಾದರೆ ಹಾಳಾಗುವಂಥ ಸಾಧ್ಯತೆಗಳು ಜಾಸ್ತಿ. ಇದು ಅಷ್ಟು ಸುಲಭವಾಗಿ ಹಾಳಾಗಲ್ಲ. ನೋಡಿದ್ರಲ್ಲ ಎಷ್ಟು ದೊಡ್ಡ ಹಾಲ್ ಇರುವಂಥ ಡಬಲ್ ಬೆಡ್ರೂಮ್ ನಿಮಗೆ ಫಸ್ಟ್ ಫ್ಲೋರಲ್ಲಿ ಸಿಗುತ್ತೆ. ಈಸ್ಟ್ ಫೇಸಿಂಗ್ ಮೇನ್ ಡೋರ್. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಒಂದು ಸಿಂಗಲ್ ಬೆಡ್ರೂಮು, ಇನ್ನೊಂದು ಡಬಲ್ ಬೆಡ್ರೂಮ್ ಮನೆ ಮಾಡಿದ್ದಾರೆ. ನೀವು ಆರಾಮಾಗಿ ರೆಂಟಿಗೆ ಇಲ್ಲಿ ಕೊಡ್ಬೋದು. ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡಿ, ಅಂದ್ರಳ್ಳಿ ಅಂತಂದ್ರೇ ತುಂಬ ಗಾರ್ಮೆಂಟ್ಸ್ಗಳು, ಫ್ಯಾಕ್ಟ್ರಿಗಳು ಇರೋಂಥ ಏರಿಯಾ. ಇಲ್ಲಿ ರೆಂಟಿಗೆ ನೀವು ಬೋರ್ಡ್ ಹಾಕಿ ಹೇಗೆ ಬಂದ್ಬಿಡ್ತಾರೆ ಅಂದರೆ ಜನ ರೆಂಟಿಗೆ ಮನೇನ ಹುಡುಕ್ತಾನೆ ಇರ್ತಾರೆ. ಸಿಕ್ಕಿದ್ರೆ ಸಾಕು ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ. ನೀವು ಆರಾಮಾಗಿ ಈ ಮನೇನ ಪರ್ಚೇಸ್ ಮಾಡ್ಕೋಬೋದು. ಈ ಮನೆ ಎಷ್ಟು ಪ್ರೈಸ್ ಅನ್ನೋದನ್ನ ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡಿದಿರೋ ವಿಡಿಯೋ ನೋಡಿ. ಇದು ಕೂಡ ನಿಮಗೆ ಟೀಕುಡ್ ಡೋರು. ಇದು ಸಿಂಗಲ್ ಬೆಡ್ರೂಮು. ಸಿಂಗಲ್ ಬೆಡ್ರೂಮಲ್ಲಿ ಒಂದು ಹಾಲು ನೀವು ನೋಡ್ತಾ ಇರ್ಬೋದು. ಈ ಹಾಲು ಕೂಡ ಸ್ಪೇಸಿಯಸ್ ಆಗಿದೆ. ನೀವು ಇಲ್ಲೊಂದು ದಿವಾನ್ ಹಾಕೋಬೋದು. ಇದು ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ವಾಲ್ ಮ್ಯಾಚಿಂಗ್ ಕಲರ್ಸ್ಗಳು ಮತ್ತು ಬ್ರೈಟ್ ಕಲರ್ ಹಾಕಿದ್ದಾರೆ. ಹಾಗೆ ಬಂದರೆ ನೋಡಿ, ಇಲ್ಲೊಂದು ವಿಂಡೋ ಇದೆ, ಅಲ್ಯೂಮಿನಿಯಂ ವಿಂಡೋ ಮಾಡಿದ್ದಾರೆ. ಸ್ವಲ್ಪ ಹಿಂದೆ ಬಂದು ತೋರಿಸ್ತೀನಿ ನಿಮಗೆ. ಆರಾಮಾಗಿ ನೀವು ದಿವಾನ್ ಹಾಕ್ಕೋಬೋದು. ಎಷ್ಟು ಸ್ಪೇಸಿಯಸ್ ಆಗಿದೆ ಅಲ್ಲ. ಓಕೆ, ಕಿಚನ್ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಇದು ಕಿಚನ್ನು. ಕಿಚನ್ ಪಕ್ಕನೇ ನಿಮಗೆ ದೇವ್ರ ಮನೆ ಮಾಡಿದ್ದಾರೆ. ಇದರಲ್ಲೂ ಕೂಡ ನಿಮಗೆ ವೆಟ್ರಿಫೈಡ್ ಟೈಲ್ಸು ಹಾಕಿದ್ದಾರೆ. ಜೊತೆಗೆ ಗೋಲ್ಡನ್ ಬೀಡಿಂಗ್ ಕೊಟ್ಟಿದ್ದಾರೆ. ಹಾಗೆ ಕಿಚನ್ ತೋರಿಸ್ತೀನಿ ನೋಡಿ ನಿಮಗೆ. ಕಿಚನ್ ಕೂಡ ಅದ್ಭುತವಾಗಿದೆ. ಮೇಲ್ಗಡೆ ನಿಮಗೆ ಎಲ್ಲ ನಿಮಗೆ ವಾರ್ಡ್ರೂಮ್ಸ್ ಮಾಡಿದ್ದಾರೆ. ನೋಡಿ, ಒಂದು ಸಿಂಗಲ್ ಬೆಡ್ರೂಮ್ ವಿತ್ ಫ್ಲೆಶ್ ಡೋರ್. ನೋಡಿ, ಫ್ಲೆಶ್ ಡೋರ್ ಇದೆ. ಇದು ಸಿಂಗಲ್ ಬೆಡ್ರೂಮ್. ಆರಾಮಾಗಿ ನೀವು ಕ್ವೀನ್ ಸೈಜು ಬೆಡ್ ಹಾಕೋಬೋದು, ಅಷ್ಟು ಜಾಗ ಇದೆ. ಹಾಗೆ ಫಾಲ್ ಸೀಲಿಂಗ್ ತೋರಿಸ್ತೀನಿ ನೋಡಿ ನಿಮಗೆ. ಫಾಲ್ ಸೀಲಿಂಗು ಮಾಡಿದ್ದಾರೆ. ಹಾಗೆ ವಾರ್ಡ್ರೋಬ್ ಇದೆ ನೋಡಿ, ಸಜ್ಜಾ ಬಿಡದೆ ಅದಕ್ಕೂ ಕೂಡ ಡೋರ್ಸ್ಗಳು ಮಾಡಿದ್ದಾರೆ. ಅದು ನಿಮಗೆ ಯಾವುದೇ ಧೂಳು ಗೀಳು ಬರದೇ ಇರೋ ಹಾಗೆ ಇರುತ್ತೆ ನೋಡಿ. ಇಲ್ಲಿ ಒಂದು ನಿಮಗೆ ವಿಂಡೋಸ್ ಇದೆ, ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಈಗ ಡಬಲ್ ಬೆಡ್ರೂಮ್ಗೆ ಹೋಗಿ ತೋರಿಸ್ತೀನಿ ನಾನು ನಿಮಗೆ. ಇದು ಸಿಂಗಲ್ ಬೆಡ್ರೂಮ್ ಆಯಿತು. ಬನ್ನಿ ಡಬಲ್ ಬೆಡ್ರೂಮ್ಗೆ ಹೋಗೋಣ. ಆಮೇಲೆ ನಿಮಗೆ ಜಾಗ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ. ಸಣ್ಣ ಸಣ್ಣ ಜಾಗಗಳು ಮಾಡಿಬಿಡ್ತಾರೆ, ಆದರೆ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಡಬಲ್ ಬೆಡ್ರೂಮ್, ಇದು ವಿಂಡೋ. ಬನ್ನಿ, ನೀವು ಫಸ್ಟ್ ಫ್ಲೋರಲ್ಲಿ ಈಸ್ಟ್ ಮೇನ್ ಡೋರ್ ನೋಡಿದ್ರಲ್ಲ, ಇದು ನಿಮಗೆ ನಾರ್ತಿಗೆ ಬರುತ್ತೆ, ಅಂದರೆ ನಂದಿ ಬಾಗಿಲು ಅಂತ ಹೇಳ್ತಾರಲ್ಲ ಅದು. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀವಿ. ಇದು ಕೂಡ ಪೇಂಟಿಂಗ್ ನೋಡಿ. ನಿಮಗೆ ಎದುರುಗಡೆನೇ ಒಂದು ಟಿ ವಿ ಯೂನಿಟ್ ಸಿಗುತ್ತೆ. ಪಕ್ಕದಲ್ಲಿ ನೋಡಿ ಅಲ್ಲಿ ಪೂಜಾ ರೂಮ್ ಕಾಣಿಸ್ತಿದೆ, ಅದು ಕೂಡ ನಿಮಗೆ ಟೀಕುಡ್ಡಲ್ಲಿ ಮಾಡಿದ್ದಾರೆ ನೋಡಿ. ಕಿಚನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಕಿಚನಲ್ಲಿ ಇಲ್ಲಿ ಕೂಡ ನಿಮಗೆ ಕ್ಯಾಬಿನೆಟ್ಸ್ಗಳನ್ನ, ಕಿಚನ್ ಕ್ಯಾಬಿನೆಟ್ಸ್ಗಳನ್ನ ಮಾಡಿದ್ದಾರೆ. ಮತ್ತು ಸಜ್ಜಾಗೂ ಕೂಡ ಕ್ಯಾಬಿನೆಟ್ಸ್ಗಳು ಬಂದಿದ್ದಾವೆ. ಗ್ರೈನೇಟ್ ಹಾಕಿದ್ದಾರೆ ನೋಡಿ. ವಾಸ್ತು ಪ್ರಕಾರ ಮನೆಯನ್ನು ಕಟ್ಟಿದ್ದಾರೆ. ಅಂದರೆ ಬಾಡಿಗೆ ಕೊಡ್ತಿದ್ದೀವಿ ಆ ಥರದ್ದು ಯಾವುದೇ ಇಲ್ಲದೆ
ಕಿಚನಲ್ಲೂ ಕೂಡ ಟೈಲ್ಸ್ಗಳನ್ನ ಹಾಕಿರೋದಿದೆ, ಆ ಕ್ವಾಲಿಟಿ ನೋಡಿ. ಇದು ಎಲ್ಲ ಮಾಡ್ಯುಲರ್ ಕಿಚನ್ ಅಂತ ಹೇಳ್ತೀವಿ. ಇದೆಲ್ಲ ಬ್ಯಾಸ್ಕೆಟ್ಸು, ನೀವು ವೆಸಲ್ಸ್ಗಳನ್ನ ಆರಾಮಾಗಿ ಇಟ್ಕೋಬೋದು. ಇಲ್ಲಿ ನೋಡಿ ನಿಮಗೆ ಡ್ರಾಯರ್ ಇದೆ, ಪಕ್ಕದಲ್ಲೆಲ್ಲ ನಿಮಗೆ ಡೋರ್ಸ್ಗಳೆಲ್ಲ ಸಾಫ್ಟ್ ಕ್ಲೋಸಿಂಗೇ ಬರುತ್ತೆ. ಬನ್ನಿ ಪೂಜಾ ರೂಮ್ ತೋರಿಸ್ತೀನಿ ನಿಮಗೆ. ಪೂಜಾ ರೂಮ್ ನೋಡಿ ನೀವು, ಅದೇ ಟೀ ಕುಡ್ಡಲ್ಲೇ ಮಾಡಿದ್ದಾರೆ. ಪೂಜಾ ರೂಮ್ ಒಳಗಡೆ ಸೇಮ್ ಅದೇ ಟೈಲ್ಸ್ ಹಾಕಿದ್ದಾರೆ ವಿತ್ ಗೋಲ್ಡನ್ ಬಿಲ್ಡಿಂಗ್. ಈ ಪೂಜಾ ರೂಮ್ ಪಕ್ಕದಲ್ಲೇ ನಿಮಗೆ ಒಂದು ಬೆಡ್ರೂಮ್ ಬರುತ್ತೆ ನೋಡಿ, ಗಾಳಿ ಬೆಳಕಿಗೆ ಕಿಟಕಿ ಕೊಟ್ಟಿದ್ದಾರೆ. ಈ ಬೆಡ್ರೂಮು ಕೂಡ ನೀವು ಆರಾಮಾಗಿ ಕ್ವೀನ್ ಸೈಜ್ ಕಾಟ್ ಹಾಕೋಬೋದು. ಇದರಲ್ಲೂ ಕೂಡ ನಿಮಗೆ ವಾರ್ಡ್ರೋಬ್ ಇದೆ, ಡೋರೆಲ್ಲ ಫ್ರೆಶ್ ಡೋರ್ ಕೊಟ್ಟಿದ್ದಾರೆ. ಈಗ ಮಾಸ್ಟರ್ ಬೆಡ್ರೂಮ್ ಹೋಗಿ ತೋರಿಸ್ತೀನಿ ನಿಮಗೆ. ನೋಡಿ ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ವಾರ್ಡ್ರೋಬ್ ಮಾಡಿದ್ದಾರೆ. ಇಲ್ಲಿ ನೀವು ಕಿಂಗ್ ಸೈಜ್ ಬೆಡ್ಡು ಅಂದರೆ ಕಾಟ್ ಹಾಕೋಬೋದು. ನಿಮಗೆ ಮಾಸ್ಟರ್ ಬೆಡ್ರೂಮ್ ಫಾಲ್ ಸೀಲಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಆಮೇಲೆ ನೋಡಿ ವಾರ್ಡ್ರೋಬ್ ಎಷ್ಟು ಚೆನ್ನಾಗಿದೆ ನೋಡಿ, ವಾರ್ಡ್ರೋಬ್ ಇದೆ ನೋಡಿ. ಹಾಲ್ ಇಲ್ಲಿಂದ ತೋರಿಸ್ತೀನಿ ನಿಮಗೆ, ಎಷ್ಟು ದೊಡ್ಡ ಹಾಲ್ ಬರುತ್ತೆ ನೋಡಿ ಅಲ್ವಾ. ಇಲ್ಲಿ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ, ನಿಮಗೆ ಮಾಸ್ಟರ್ ಬೆಡ್ರೂಮಲ್ಲಿ ನಾನು ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ತೋರಿಸೋದು ಮರ್ತೆ ಅನಿಸುತ್ತೆ ನೋಡಿ. ಇಲ್ಲಿ ನಿಮಗೆ ವಾಶ್ ಬೇಷನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕಾಣಿಸ್ತಿದೆಯಾ. ಅಂದರೆ ಪವರ್ ಕನೆಕ್ಷನ್ಸು ನಡೀತಾ ಇದೆ ಕೆಲಸ ಕರೆಂಟ್ದು, ಅದರಿಂದ ಇಲ್ಲಿ ಲೈಟ್ಸ್ಗಳಿಲ್ಲ, ನೀವು ಹಾಗೆ ನೋಡ್ಕೊಳ್ಳಿ. ಬನ್ನಿ ಈಗ ನಾನು ಟೆರೆಸ್ಗೆ ಹೋಗಿ ತೋರಿಸ್ತೀನಿ. ಟೆರೆಸ್ಗೆ ಹೋಗೋಕ್ಕೆ ಮುಂಚೆ ನಿಮಗೆ ಇಲ್ಲಿ ಬಾಲ್ಕನಿಯಲ್ಲಿ ಕೂಡ ನಿಮಗೆ ಎಸ್ ಹಾಕಿದ್ದಾರೆ, ಎಸ್ ವಿತ್ ಟಫಾನ್ ಗ್ಲಾಸು ತೋರಿಸ್ತೀನಿ ನೋಡಿ. ಆಮೇಲೆ ವ್ಯೂ ನೋಡಿ, ನಿಮಗೆ ರೋಡ್ ಬಂದು 30 ಫೀಟ್ ರೋಡ್ ಬರುತ್ತೆ ನಿಮಗೆ. ಈಸ್ಟಿಗೆ ರೋಡ್ ಇದು, ಅಂದರೆ ಡೆವಲಪ್ ಆಗ್ತಿರೋ ಅಂಥ ಏರಿಯಾ ಇದು. ನಿಮಗೆ ತೋರಿಸ್ತೀನಿ ನೋಡಿ ಒಂದು ಸೆಕೆಂಡ್. ನೋಡಿ ಸುತ್ತಮುತ್ತ ಫುಲ್ ಮನೆಗಳಿದ್ದಾವೆ, ಯಾವುದೇ ಭಯ ಬೇಡ, ಆರಾಮಾಗಿ ತೊಗೋಬೋದು. ಇಲ್ಲಿಂದ 300 ಮೀಟ್ರಲ್ಲಿ ಆಚಾರ್ಯ ಕಾಲೇಜ್ ಬರುತ್ತೆ, ಪಕ್ಕದಲ್ಲೇ ಪಾರ್ಕ್ಗಳು ಬರುತ್ತೆ, ಹಾಸ್ಪಿಟಲ್ಸ್ಗಳಿದ್ದಾವೆ. ಬನ್ನಿ ಮೇಲ್ಗಡೆ ಟೆರೆಸ್ಗೆ ಹೋಗೋಣ ಬನ್ನಿ. ನೋಡಿ ಟೆರೆಸ್ ಏನು ವ್ಯೂ ಇದೆ ನೋಡ್ರಿ. ಟೆರೆಸ್ ನೋಡಿ ಏನು ವ್ಯೂ ಇದೆ ನೋಡಿ. 2 ಸಿಂಟ್ಯಾಕ್ಸು ಟ್ಯಾಂಕ್ ಮಾಡಿದ್ದಾರೆ, ಓವರ್ ಟ್ಯಾಂಕು. 1,000 2 ಮಾಡಿದ್ದಾರೆ. ಆರಾಮಾಗಿ ಸ್ಟೋರೇಜ್ ಮಾಡ್ಕೋಬೋದು. ನಿಮಗೆ ಟ್ಯಾಂಕ್ ಕೆಳಗಡೆನೂ ಒಂದು ಸ್ಟೋರೇಜ್ ರೂಮ್ ಮಾಡಿದ್ದಾರೆ. ನೀವು ಇದಕ್ಕೆ ಆರಾಮಾಗಿ ಗ್ರಿಲ್ ಡೋರ್ ಹಾಕ್ಕೊಂಡು ನಿಮ್ಮ ಐಟಮ್ಸ್ಗಳನ್ನ ಸ್ಟೋರೇಜ್ ಮಾಡ್ಕೋಬೋದು. ಮತ್ತು ವಾಶ್ರೂಮ್ ಪ್ರಾವಿಷನ್ ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಿ ಬಟ್ಟೆ ವಾಶಿಗೆ ಸ್ಪೇಸ್ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅಲ್ಲ. ಮತ್ತು ನೋಡಿ ಪಿಲ್ಲರ್ಸ್ಗಳನ್ನ ಹಾಗೆ ಬಿಟ್ಟಿದ್ದಾರೆ. ನೀವು ಮುಂದಕ್ಕೆ ಏನಾದರೂ ಇಲ್ಲಿ ಕೂಡ ನೀವೊಂದು ಸಿಂಗಲ್ ರೂಮು ಅಥವಾ ಡಬಲ್ ಬೆಡ್ರೂಮ್ದೊಂದು ಮನೆ ಬಿಲ್ಟ್ ಮಾಡಿ ರೆಂಟಿಗೆ ಕೊಡ್ಬೋದು. ತುಂಬ ಅದ್ಭುತವಾದ ಮನೆ, ಮಿಸ್ ಮಾಡ್ಕೋಬೇಡಿ. ಈ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಅವ್ರು ಬಂದು ಎಲ್ಲ ನಿಮಗೆ ಈ ಮನೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ ಮತ್ತು ತೋರಿಸ್ತಾರೆ. ನೀವು ಸುತ್ತಮುತ್ತ ನೋಡ್ಬೋದು ಎಷ್ಟು ಮನೆಗಳು ಆಗಿದ್ದಾವೆ ಅಂತ. ಮನೆಗಳಿಲ್ಲ ಅಂತ ಅಂದ್ಕೋಬಿಡಿ, ಸುತ್ತಮುತ್ತ ಫುಲ್ಲು ಮನೆಗಳೇ ಇದ್ದಾವೆ ನೋಡಿ, ಕಾಣಿಸ್ತಿದೆ ಅಲ್ಲ. ನಿಮಗೆ ಈ ಕಡೆನೇ ಆಚಾರ್ಯ
ಕಾಲೇಜ್ ಬರುತ್ತೆ, ಬರೀ 300 ಮೀಟ್ರಲ್ಲಿದೆ. ಇಷ್ಟೊತ್ತು ನೋಡಿದ್ರಲ್ಲ ಈ ಹೋಮ್ ಟೂರ್ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಅಂದ್ರಳ್ಳಿ ಕುವೆಂಪು ನಗರದಲ್ಲಿ ಈಸ್ಟ್ ಫೇಸಿಂಗ್ಗೆ 30-40ಯಲ್ಲಿ ನಿರ್ಮಾಣ ಆಗಿರೋಂಥ ಈ ಮನೆಯಲ್ಲಿ ನಿಮಗೆ 2 ಬೆಡ್ರೂಮ್ದು 3 ಮನೆ, 1 ಬೆಡ್ರೂಮ್ದು 1 ಮನೆ ಇದೆ. ನಿಮಗೆ ಇದು ನೀವು ರೆಂಟಿಗೆ ಆರಾಮಾಗಿ ಕೊಡ್ಬೋದು. ಯಾಕಂದರೆ ಸುತ್ತಮುತ್ತ ತುಂಬ ಫ್ಯಾಕ್ಟ್ರೀಸ್ಗಳಿದ್ದಾವೆ, ಶಾಲಾ ಕಾಲೇಜುಗಳಿದ್ದಾವೆ, ಹಾಸ್ಪಿಟ್ಲ್ಗಳಿದ್ದಾವೆ, ಪಾರ್ಕ್ಗಳಿದ್ದಾವೆ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ನಿಮಗೆ ಈ ಮನೆ ಏನಾದ್ರು ನೋಡಬೇಕು ಅಂತಂದರೆ ಈ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ, ಅವ್ರು ಬಂದು ನಿಮಗೆ ಎಲ್ಲ ಡೀಟೇಲ್ಸು ಕೊಡ್ತಾರೆ, ಮನೆಯೂ ತೋರಿಸ್ತಾರೆ. ಮತ್ತು ಈ ಮನೇನ 1,70,00,000 ಹೇಳ್ತಿದ್ದಾರೆ. ನೀವು ಬನ್ನಿ, ಇಲ್ಲಿ ಮಾತಾಡಿ ಮತ್ತು ಮನೆ ನೋಡಿ, ನಿಮಗೆ ನೆಗೋಷಿಯಬಲ್ ಆಗುತ್ತೆ. ಇಂತಹ ವಿಡಿಯೋಸ್ಗಳು ನಿಮಗೆ ಬರ್ತಾನೆ ಇರುತ್ತೆ ನಮ್ಮ ಕ್ಲಾಪ್ ಇನ್ ಕನ್ನಡ ವ್ಯಾಪಾರ ವ್ಯವಹಾರದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೇರೆಯವ್ರಿಗೆ ಕಳಿಸ್ಕೊಡಿ. ಅಂದರೆ ನೀವು ಮನೆ ತೊಗೊಳ್ಳಿಲ್ಲ ಅಂದರೂ ತೊಗೊಳ್ಳೋರು ಯಾರಿಗೆ ಆಸೆ ಇದೆ, ಕನಸಿದೆ, ಐಡಿಯಾ ಮಾಡ್ತಿದ್ರೆ ಅವ್ರಿಗೆ ಕಳಿಸ್ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್.